ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ. ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು, ಅವರ ಒಂದು ಅಪಿಯರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ಯ ಅಂದ್ಕೊಳ್ತೀವಿ. ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ, ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ. ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು. ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ. ಲಗ್ನ ಯಾವುದು ಅಂತ ಕಂಡುಹಿಡಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನಾ ಅಲ್ವಾ ಅಂತ ಹೇಳಬೇಕು. ನೀವು ಕೊಟ್ಟಿರೋ ಸಮಯ ಒಂದೊಂದು ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ 1 ನಿಮಿಷ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗಿಬಿಡುತ್ತೆ. 1 ಮಿನಿಟ್ 2 ಮಿನಿಟಲ್ಲಿ ಬದಲಾವಣೆ ಆಗುತ್ತೆ ಷಷ್ಠಾಂಶ ಚಾರ್ಟನ್ನು ನೋಡುವಾಗ. ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ಹೇಳಬೇಕು. ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ. ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ರುದ್ರಾಕ್ಷಿ, ಆಮೇಲೆ ಜೆಮ್ ಸ್ಟೋನ್ಗಳು, ಆಮೇಲೆ ಏನೇನೋ ಒಂದು ಬಾಲಿಶವಾಗಿರುವಂತಹ ಪರಿಹಾರಗಳು, ವಾಸ್ತುವಲ್ಲಂತೂ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ. ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ. ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಅದರಲ್ಲೂ ಸಹ ನಮ್ಮ ಒಂದು ಹಣೆ ಬರಹ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ. ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ. ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ಏನಾಗುತ್ತೆ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ ಅಂತಿದೆ. ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ, ದಾನಗಳಿಂದ, ಸತ್ಕಾರ್ಯಗಳಿಂದ, ಒಳ್ಳೆಯ ಗುಣದಿಂದ, ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ. ಸೊ ಇದನ್ನು ತಿಳ್ಕೋಬೇಕು, ಇದನ್ನೇ ಆಚರಣೆಗೆ ತರಬೇಕು. ಇದು ಜ್ಯೋತಿಷ್ಯ ಕೆಲಸ. ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು. ಎರಡನೇದಾಗಿ ಒಳ್ಳೆಯ ಸಮಯ, ಕೆಟ್ಟ ಸಮಯವನ್ನು ತಿಳಿಸಬೇಕು. ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು 100% ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಹೇಳಬಾರದು. ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು. ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು, ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಾರ ಫಲವನ್ನು ನೋಡೋದಾದ್ರೆ, ಸಿಂಹ ರಾಶಿಯಲ್ಲಿರುವಂತಹ ಕೇತು ಗ್ರಹ ಸಪ್ತಮದಲ್ಲಿ ರಾಹು ಇರುವಂಥದ್ದು ಬಹಳ ಒಂದು ನೆಗೆಟಿವ್ ಒಂದು ಕಾಂಬಿನೇಷನ್. ಬಟ್ ರಾಹುದೊಂದು ಡಿಸ್ಪಾಸಿಟರ್ ಥಿಯರಿ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ರಾಹು ಗ್ರಹ ತನಗೊಂದು ಸ್ವಂತ ಶಕ್ತಿ ಇಲ್ಲ. ಅದು ಬಂದು ಯಾವ ಮನೆಯಲ್ಲಿರುತ್ತೋ ಆ ರಾಶಿಯ ಅಧಿಪತಿಯ ಒಂದು ಫಲವನ್ನು ನೀಡುತ್ತೆ. ಇದು ಶನಿ ಗ್ರಹದ ಒಂದು ಫಲವನ್ನು ನೀಡೋ ಸಾಧ್ಯತೆ. ಶನಿ ಒಂದು ಅಷ್ಟಮದಲ್ಲಿ. ಈ ರೀತಿ ಫಲ ನಿರೂಪಣೆ ಮಾಡಿದಾಗ ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ, ಸಂಬಂಧಗಳಲ್ಲಿ ನೋವು ಉಂಟಾಗುತ್ತೆ, ಕಿರಿಕಿರಿ ಕ್ರಿಯೇಟ್ ಆಗುತ್ತೆ. ಅಂದರೆ ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಸೊ ಅನಾವಶ್ಯಕವಾಗಿ ಮನೇಲಿ ಕಿರಿಕಿರಿ ಆಗ್ತಿದೆ ಸರ್, ಮುಂಚೆಲ್ಲ ಬಹಳ ಚೆನ್ನಾಗಿದ್ವಿ, ನಮ್ಮ ಮನೆಯವರು ಸಣ್ಣ ಸಣ್ಣ ವಿಷಯಗಳಿಗೆ ಇದು ಮಾಡ್ಕೊತಾ ಇದ್ದಾರೆ, ಫ್ರಸ್ಟ್ರೇಟ್ ಆಗ್ತಾರೆ, ಕೋಪ ಮಾಡ್ಕೊಳ್ಳೋರು. ಇವೆಲ್ಲ ಕೂಡ ತಪ್ಪು ನಮ್ಮದು ಇರುತ್ತೆ. ನಾವು ವೈಯಕ್ತಿಕವಾಗಿ ನಮ್ಮ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋಬೇಕು, ನಮ್ಮ ಕಮ್ಯುನಿಕೇಷನ್ನ ಚೇಂಜ್ ಮಾಡ್ಕೋಬೇಕು. ಬಟ್ ಒಂದೊಂದು ಸಲ ನಮ್ಮ ಮೂಡ್ಗಳು ಪ್ಲಾನೆಟರಿ ಕಾಂಬಿನೇಷನ್ ಡಿಸೈಡ್ ಆಗುವಾಗ ಒಂದೊಂದು ಸಲ ನಾವು ಕಂಟ್ರೋಲ್ ತಪ್ತೀವಿ. ಹಾಗಾಗಿ ನಮ್ಮಲ್ಲಿ ಹಿರಿಯರು ಏನಿದ್ದಾರೆ, ಪೂಜೆಗಳಲ್ಲಿ ಇದರಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂತೇಳಿ. ನಾವು ಜಾಸ್ತಿ ಸ್ಪಿರಿಚುವಲ್ ಆದಷ್ಟು ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಮಾಡೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಕೇರ್ಫುಲ್ ಆಗಿ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ದರೆ ಮಿಕ್ಸ್ಡ್ ರಿಸಲ್ಟ್ ಇದೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಖಂಡಿತವಾಗಲೂ ಇದೆ. ಮಕ್ಕಳು ಆರೋಗ್ಯ ತಪ್ಪುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಕುಟುಂಬದಲ್ಲಿ. ಇದರ ನಂತರದಲ್ಲಿ ಸಿಂಹರಾಶಿಲಿ ಇರ್ತಂದ್ರೆ ಅಷ್ಟಮದಲ್ಲಿರುವಂಥ ಶನಿ ನೋಡ್ತಾ ಇದ್ದರೆ ಸಾಲದ ಬಾಧೆ ಜಾಸ್ತಿ ಆಗೋ ಸಾಧ್ಯತೆ, ಸಾಲವನ್ನು ಹೆಚ್ಚು ಮಾಡ್ಕೊಳ್ಳೋ ಸಾಧ್ಯತೆ, ಇವೆಲ್ಲ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಬೇಕು. ಕೆಲವರಿಗೆ ವಿಪರೀತವಾಗಿರುವಂಥ ಸಾಲ ಇರುತ್ತೆ, ಅದನ್ನು ಹೊರಗಡೆ ಬರೋ ಯೋಚನೆ ಮಾಡ್ತಿರ್ತಾರೆ, ಅದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಯಾರಾದರೂ ಸಹ ಗ್ಯಾಮ್ಲಿಂಗ್ ನೇಚರ್ ಇರುವಂತಹ, ಫಾರ್ ಎಕ್ಸಾಂಪಲ್ ಈಗ ಕೆಲವು ಟ್ರೇಡಿಂಗ್ ಅಂತ ಮಾಡ್ತಾರೆ, ಸರ್ ಎಲ್ಲ ಕಳ್ಕೊಂಡೆ ಅಂತ ಹೇಳ್ತಿರ್ತಾರೆ. ಅದನ್ನು ಯಾವ ಕಾರಣಕ್ಕೂ ಮಾಡಬೇಡಿ. ನಿಮ್ಮ ಹಾರ್ಸ್ಕೋಪಲ್ಲಿ ಅದರ ಕಾಂಬಿನೇಷನ್ಸ್ ಇರಬೇಕು, ನಿಮಗೆ ಇಂಟೆಲಿಜೆನ್ಸ್ ಇರಬೇಕು, ನಿಮ್ಮ ಟೈಮ್ ಚೆನ್ನಾಗಿರಬೇಕು, ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ. ಇಲ್ಲ ಅಂತಂದರೆ ನೀವು ಮತ್ತೆ ಫೇಲ್ಯೂರ್ ಆಗಿ ಸಾಲದ ಸುಳ್ಳಿಲಿ ಬೀಳೋ ಸಾಧ್ಯತೆ ಇರುತ್ತೆ. ಅದ್ರ ಬದಲು ಸಿಸ್ಟಮ್ಯಾಟಿಕ್ ಆಗಿ ಆಗಿರುವಂತಹ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೊಡ್ತಿರುವಂಥ ಈ ಮಕ್ಕಳಲ್ಲಿ ಬಹಳ ಉತ್ತಮವಾದಂಥ ಪ್ರೋಗ್ರೆಸ್ ಕಾಣುತ್ತೆ. ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಬಹಳ ಉತ್ತಮ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ಪ್ರೇಮಿಗಳಿಗೆ ಮಾತ್ರ ನೋವಾಗುವ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ಮಾಡ್ತಾ ಇರುವಂಥವ್ರಿಗೆ, ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿರುವವ್ರಿಗೆ ಇದು ಬಹಳ ಸ್ವಲ್ಪ ಟೆನ್ಷನ್ನ ಕೊಡುತ್ತೆ. ಅಂದರೆ ಕೆಲಸ ಬೇಗ ಆಗಲ್ಲ, ಸ್ಟ್ರಕ್ ಆಗಿಬಿಡುತ್ತೆ. ಅಂದರೆ ನೀವೆಲ್ಲ ಥರದ ಪ್ರೋಗ್ರೆಸ್ಸು ಇರುತ್ತೆ, ಒಂದು ರೀತಿ ನೀವು ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿರ್ತೀರ, ಅದು ಅಂದ್ಕೊಂಡು ಕೆಲಸಗಳು ಸರಿಯಾಗಿ ಸಮಯಕ್ಕೆ ಆಗದೇ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಸಾಧ್ಯತೆಗಳು ಆಗ್ತಾ ಇರುತ್ತೆ. ಇದಕ್ಕೆ ಭಾಳ ಸಿಂಪಲ್ ಪರಿಹಾರಗಳಿದೆ. ಪರಾಶರ ಮಹರ್ಷಿ ಅವರ ಆಗಿರ್ಬೋದು, ಮತ್ತು ಅದರ ನಂತರ ಬೇರೆ ಬೇರೆ ಗ್ರಂಥಗಳಲ್ಲಿ ಸಿಂಪಲ್ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಅದನ್ನ ಮಾಡ್ಬೋದು.
ಇದರಿಂದ ಎಷ್ಟೋ ನಿಮಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಸೊ ಇದು ರಾಶಿ ಫಲಕ್ಕೆ ಸಂಬಂಧಪಟ್ಟಂತೆ ಸಿಂಹ ರಾಶಿಯವರಿಗೆ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಗೇನ್ಸು ಖಂಡಿತ ಆಗುತ್ತೆ. ಆ ಲಾಭ ಸ್ಥಾನದಲ್ಲಿ ಗುರು ಇರುವಂಥದ್ದು ನಿಮಗೆ ಖಂಡಿತವಾಗಲೂ ಬಿಸ್ನೆಸ್ ಲಾಭ ಆಗುತ್ತೆ.